ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ನಂಬಿಕೆ ಮತ್ತು ವಿಧೇಯತೆ ಬಹಳ ಮುಖ್ಯ. ಈ ಲೋಕದಲ್ಲಿ ನಡೆಯುವುದಕ್ಕಾಗಲಿ ಅಥವಾ ಪರಲೋಕದ ಹಾದಿ ಹಿಡಿಯುವುದಕ್ಕಾಗಲಿ ನಮಗೆ ನಂಬಿಕೆ ಬಹಳ ಮುಖ್ಯ. ತಾರ್ಕಿಕವಾಗಿ ನಾವು ನೋಡುವುದಾದರೆ ಚಿಕ್ಕ ಮಕ್ಕಳಂತಿರುವವರಿಗೆ ಪ್ರಾರ್ಥನೆ ಮಾಡುವುದು ಬಹಳ ಸುಲಭ. ಏಕೆಂದರೆ ದೇವರ ಮುಂದೆ ನಮ್ಮ ಅಸಹಾಯಕತೆ ಮತ್ತು ಆ ನಿರ್ಬಲತೆಯನ್ನು ನಿಷ್ಕಪಟವಾಗಿ ನಾವು ಒಪ್ಪಿಕೊಳ್ತೇವೆ. ಅದು ಪ್ರಾರ್ಥನೆ. ಒಪ್ಪಿಸಿಕೊಟ್ಟು ಬಿಡ್ತೇವೆ. ನಮ್ಮನ್ನು ನಾವು ಒಪ್ಪಿಸಿಕೊಟ್ಟು ಪ್ರಾರ್ಥಿಸ್ತೇವೆ. ಇಲ್ಲಿ ತಾರ್ಕಿಕವಾದಂಥ ವಿಚಾರಗಳು ಏನೇ ಇರಲಿ, ನಾವು ಪ್ರಾರ್ಥನೆಯನ್ನು ಮಾಡುವಂಥದ್ದಿದೆಯಲ್ಲ, ಅದು ಬಹಳ ಮುಖ್ಯವಾಗಿ ಅಮೋಘವಾಗಿ ನಡೆಸುವಂಥದ್ದಾಗಿದೆ. ರೋಮಪತ್ರಿಕೆ 1ನೇ ಅಧ್ಯಾಯ 5ರಲ್ಲಿ ನಾವು ನೋಡುವುದಾದರೆ ಇಲ್ಲಿ ನಂಬಿಕೆಯಲ್ಲಿ ವಿಧೇಯತೆ ಅನ್ನುವುದರ ಕುರಿತಾಗಿ ನಾವು ನೋಡ್ತೇವೆ. ಆತನ ಹೆಸರಿಗಾಗಿ ಎಲ್ಲ ಜನಾಂಗಗಳವರು ನಂಬಿಕೆಗೆ ವಿಧೇಯರಾಗುವಂತೆ ಆತನಿಂದ ನಾವು ಕೃಪೆಯನ್ನು ಅಪೊಸ್ತಲತ್ವವನ್ನು ಹೊಂದಿದ್ದೇವೆ. ಆತನ ಹೆಸರಿಗಾಗಿ ಎಲ್ಲ ಜನಾಂಗ, ಒಬ್ಬರಲ್ಲ, ಈ ಭೂಮಿಯಲ್ಲಿ ಮೇಲಿರ್ತಕ್ಕಂಥ ಸಮಸ್ತವು ಆತನಿಂದ ಬಯಸ್ತದಂತೆ. ದೇವರು ಆದಾಮನಿಗೆ ಒಳ್ಳೆಯದರ ಮತ್ತು ಕೆಟ್ಟದರ ತಿಳುವಳಿಕೆಯನ್ನು ಉಂಟು ಮಾಡುವುದರ ಸಲುವಾಗಿ ಆ ಮರದ ಹಣ್ಣನ್ನು ತಿನ್ನಬೇಡ ಮಾರಾಯ ಎಂಬುದಾಗಿ ಹೇಳಿದರೂ ಅದನ್ನು ವಿವರಿಸಿ ಹೇಳಲಿಲ್ಲ. ಆದಾಮನಿಗೆ ದೇವರು ತನ್ನನ್ನು ಪ್ರೀತಿಸ್ತಾರೆ ಮತ್ತು ಅವರ ಆಜ್ಞೆಗಳು ಅಥವಾ ಅವರ ಉದ್ದೇಶಗಳು ಅರ್ಥವಾಗದಿದ್ದರೂ ಕೂಡ ತನಗೆ ಅತ್ಯುತ್ತಮವಾದವು ಎಂದು ತಿಳಿದಿದ್ದರೆ ಸಾಕಾಗಿತ್ತು. ಪೂರ್ಣ ಮನಸ್ಸಿನಿಂದ ಕರ್ತನಲ್ಲಿ ಭರವಸೆ ಇಟ್ಟಿದ್ದರೆ ಸಾಕಾಗಿತ್ತು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 5ನ್ನು ನೀವು ನೋಡಿ, ಅಲ್ಲಿ ಎಷ್ಟು ಚೆನ್ನಾಗಿದೆ ಅಂದರೆ ವಾಕ್ಯ. ಪೂರ್ಣ ಮನಸ್ಸಿನಿಂದ ಕರ್ತನಲ್ಲಿ ಭರವಸೆವಿಡು, ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳಬೇಡ. ನೀನು ನಿನ್ನ ಸ್ವಂತ ಬುದ್ಧಿಯನ್ನು ಆಧಾರ ಮಾಡಿಕೊಳ್ಳುವುದು ಬೇಡ. ಪೂರ್ಣ ಮನಸ್ಸಿನಿಂದ ಕರ್ತನಲ್ಲಿ ಭರವಸೆ ಇಡು. ಯಾರಲ್ಲಿ ಭರವಸೆ? ಕರ್ತನಲ್ಲಿ ನೀನು ಭರವಸೆ ಇಡು. ಆದುದರಿಂದ ಆದಾಮನ ವಿಫಲತೆ ಪ್ರಾಥಮಿಕವಾಗಿ ದೇವರ ಪ್ರೀತಿ, ವಿವೇಕ, ಇವೆಲ್ಲ ನಂಬಿಕೆಯಲ್ಲಿ ಅವನು ವಿಫಲನಾಗ್ತಾ ಹೋಗ್ತಾನೆ. ನಾವು ಕೂಡ ಹೀಗೆ ಸೋಲ್ತೇವೆ. ದೇವರು ನಮ್ಮನ್ನು ಅತಿ ಹೆಚ್ಚಾಗಿ ಪ್ರೀತಿಸ್ತಾರೆ. ನಮಗೆ ಯಾವುದು ಬಹಳ ಒಳ್ಳೆಯದು, ಯಾವುದು ಕೆಟ್ಟದ್ದು ಎಂಬುದನ್ನು ದೇವರು ಕೊಡುವಂಥವರಾಗಿದ್ದಾರೆ. ಸರ್ವಶಕ್ತರಾದಂಥ ದೇವರು ಈ ಲೋಕದಲ್ಲಿ ಎಲ್ಲ ಆಗುಹೋಗುಗಳನ್ನು ತಮ್ಮ ಹತೋಟಿಯಲ್ಲಿ ಇರಿಸಿಕೊಳ್ಳುತ್ತಾರೆ ಎಂಬುದನ್ನು ನಾವು ನಂಬಿದಾಗ ನಾವು ಸಂತೋಷದಿಂದ ಅವರ ಪ್ರತಿಯೊಂದು ಆಜ್ಞೆಗೆ ವಿಧೇಯರಾಗ್ತೇವೆ. ನಮ್ಮ ಜೀವಿತದ ಎಲ್ಲ ಸಂಗತಿಗಳನ್ನು ಅವರಿಗೆ ಒಪ್ಪಿಸಿಕೊಟ್ಟು ಇನ್ನು ಮುಂದೆ ಅವರ ಚಿತ್ತವನ್ನೇ ನೆರವೇರಿಸಲು ನಾವು ಸಿದ್ಧರಾಗಬೇಕಾಗ್ತದೆ. ನಮಗೆ ತಕ್ಷಣ ಉತ್ತರ ಸಿಗದಿದ್ದರೂ, ನಮ್ಮ ಪ್ರಾರ್ಥನೆಗೆ ಕ್ಷಣಾರ್ಧದಲ್ಲಿ ಉತ್ತರ ಬರದಿದ್ದರೂ, ದೇವರ ಜ್ಞಾನ, ಪ್ರೀತಿ, ಆತನ ಬಲ, ಆತನ ನಂಬಿಕೆಯಲ್ಲಿ ನಾವು ನಡೆಯಬೇಕಾಗ್ತದೆ. ಸರಳವಾಗಿ ನಾವು ಕರ್ತನನ್ನು ನಂಬಬೇಕಾಗ್ತದೆ. ನಮ್ಮ ಹೃದಯವನ್ನು ಆತನಿಗೆ ಸಂಪೂರ್ಣವಾಗಿ ಒಪ್ಪಿಸಿಕೊಟ್ಟು ಆತನು ಕೊಡುವಂತಹ ಉತ್ತರಗಳಿಗಾಗಿ ನಾವು ಕಾಯಬೇಕಾಗ್ತದೆ. ಆಗ ಕರ್ತನು ನಮ್ಮನ್ನು ನಾವು ನಂಬಿಕೆಯಿಂದ ರಕ್ಷಣೆಯನ್ನು ಪಡೆದುಕೊಂಡ ಹಾಗೆ ಪಾಪದ ಮೇಲೆ ಜಯವನ್ನು ಪಡೆದುಕೊಳ್ಳುವುದು ಹೇಗೆ ಎಂಬುದನ್ನು ಅವರು ನಮಗೆ ತೋರಿಸುವವರಾಗಿದ್ದಾರೆ. ಪ್ರಿಯರೇ, ಪ್ರೀತಿಯುಳ್ಳ ತಂದೆಯು ನಾವು ಬೇಡಿಕೊಂಡಿರುವ ಪ್ರತಿಯೊಂದನ್ನು ನಿಶ್ಚಯವಾಗಿ ದಯಪಾಲಿಸ್ತಾರೆ ಎಂಬ ನಂಬಿಕೆ, ಅದನ್ನು ನಾವು ಇರಿಸಿಕೊಳ್ಳಬೇಕಾಗ್ತದೆ. ಇಷ್ಟು ಮಾತ್ರ ನಂಬಿಕೆಯಲ್ಲಿ ಇರಬೇಕಾದಂಥ ಒಂದು ಸಂಗತಿಗಳೇನಪ್ಪ ಅಂತಂದರೆ, ಸಂಪೂರ್ಣವಾಗಿ ಬೇಡಿಕೊಳ್ಳಬೇಕು. ನಾವು ದೇವರನ್ನು ಬೇಡಿಕೊಳ್ಳುವುದು ಕರ್ತನು ನಮಗೆ ಕೊಡುವವನಾಗಿದ್ದಾನೆ. ಕಣ್ಣಿಗೆ ಕಾಣಿಸುವಂತೆ ಕಾರ್ಯಸಿದ್ಧಿಗೆ ಸರಲು ಸಮಯ ಹಿಡಿಸ್ತದೆ ಎಂಬುದನ್ನು ನಾವು ಅರಿಯಬೇಕಾಗ್ತದೆ. ಪ್ರಾರ್ಥನೆಗಳಲ್ಲಿ ಬೇಡಿಕೊಂಡದ್ದನ್ನು ಕೊಡುವಂಥವನು ಯೆಹೋವ ಈರೇ ಆಗಿದ್ದಾನೆ. ಪ್ರಾರ್ಥಿಸಿಕೊಳ್ಳೋಣ.
ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ. ಆಸ್ಪತ್ರೆಗಳಿರತಕ್ಕಂಥ ಮಕ್ಕಳನ್ನು, ವಿಧವೆಯರನ್ನು, ಅಂಗವಿಕಲರನ್ನು ಅಪ್ಪ ನಿಮ್ಮ ಕರಗಳಿಗೆ ಒಪ್ಪಿಸಿ ಪ್ರಾರ್ಥಿಸ್ತೇನೆ ಸ್ವಾಮಿ. ಮಕ್ಕಳಿಗೆಲ್ಲರಿಗೂ ನೀವೇ ಆಸರೆಯಾಗಿರಿ ಸ್ವಾಮಿ. ನಿಮ್ಮ ರಕ್ತ ಚೆಲ್ಲಲ್ಪಡಲಿ ದೇವರೇ. ನಿಮ್ಮ ರಕ್ತದ ಮೂಲಕ ಆ ಮಕ್ಕಳನ್ನು ಆಶೀರ್ವದಿಸು, ಬಲಪಡಿಸು, ಸ್ಥಿರಪಡಿಸು. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ತಂದೆ, ಆಮೆನ್.